ನಾವಿವತ್ತು RCB ವಿಕ್ಟರ್ ಪೀರಿಯಡ್ಗೆ ಹೋಗ್ತಾ ಇದ್ವಿ. ಓರಿಯನ್ ಮಾಲ್ ಹತ್ರ ಬೈಕ್ ಪಾರ್ಕ್ ಮಾಡ್ಬಿಟ್ಟು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಗ್ಬಾರ್ದಂತ ಮೆಟ್ರೋ ಹತ್ಕೊಂಡು ಹೋಗ್ತಾ ಎಲ್ರು ನಮ್ ತರನೇ ಅನ್ಕೊಂಡು ಮೆಟ್ರೋನೇ ಮಾರ್ಕೆಟ್ ಮಾಡ್ಬಿಟ್ಟಿದ್ರು. ನಾವ್ ಅನ್ಕೊಂಡಿದ್ದು ಮೆಟ್ರೋದಲ್ಲೇ ಬೇಗ ಹೋಗ್ತೀವಿ, ಆಗಿದ್ದೇ ಬೇರೆ. ಕ್ರೇಜ್ ಇರೋ ಕಾರಣಕ್ಕೆ ಮೆಟ್ರೋನೇ ಕ್ಲೋಸ್ ಮಾಡ್ಬಿಟ್ಟಿದ್ರು ನಿಯರ್ ಬೈ. ಅದಕ್ಕೆ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ. ಅಂದ್ಮೇಲೆ ಸ್ಟೇಡಿಯಂ ಇನ್ನೂ 2 ಕಿಲೋಮೀಟರ್ ಇದೆ, ಆದ್ರೆ ಪಬ್ಲಿಕ್ ಇಲ್ಲೇ ಸ್ಟಾರ್ಟ್ ಆಗಿತ್ತು. ಸ್ಟೇಡಿಯಂ ಒಳ ಹೋಗ್ಬೇಕಂದ್ರೆ ಇನ್ನೂ ನಾವು 2 ಅವರ್ಸ್ ಬೇಗನೆ ಬರ್ಬೇಕಾಗಿತ್ತು. ಗುಂಪಿನ ಜೊತೆ ಗೋವಿಂದ ಅನ್ಕೊಂಡ್ ನಾವು ಹೊಟ್ವಿ. ಫೈನಲಿ ಬಸ್ ಆದ್ರೂ ನೋಡೋಣ ಅಂತ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಸ್ಟೇಡಿಯಂ ಅಲ್ಲಿ ಫುಲ್ ಗಲಾಟೆ ನಡೆದಿದೆ ಅಂತ. ಅವಾಗ ನಮಗ್ ಕಾಲ್ ಮೇಲೆ ಕಾಲ್ ಬರ್ತಾ ಇತ್ತು. ಗಲಾಟೆ ನಡೆದಿದೆ ಅಂತ ಬೇಗನೆ ಮುಗಿಸ್ಬಿಟ್ಟಿದ್ರು. ಅದಕ್ಕೆ ನಾವು ಫೈನಲಿ ಬಸ್ ಆದ್ರೂ ನೋಡಿದ್ವಿ. ಬಸ್ ನೋಡ್ಕೊಂಡು ನಾವು ನಿಕ್ಲಾಸ್ ವಿಶಾಲ್ ಬ್ರೋ ಸಿಕ್ಕಿದ್ರು. ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಹೋಗಿದ್ ಖುಷಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಹುಷಾರಿಲ್ಲ ಅಂದ್ರೂ ಟ್ಯಾಬ್ಲೆಟ್ ಹಾಕೊಂಡ್ ಬಂದಿದ್ರು. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಬರೀ ಇಂಥದೇ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಎಲ್ಲ ಮುಗಿಸ್ಕೊಂಡು ಹೊಟ್ವಿ ಗೈಸ್. ನಾವು ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ ಅಷ್ಟೇ.